ವಿವರ್ಸ್, ಇವತ್ತು ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 6 ಇಂದು ಸಬ್ಟ್ರಾಕ್ಷನ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಮಾಡಬೇಕಾಗಿತ್ತು. ಸೊ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನನ್ನ ಹಿಂದಿನ ವಿಡಿಯೋ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನನ್ನ ಹಿಂದಿನ ವಿಡಿಯೋನ ನೋಡಿ ಮತ್ತು ನೆಕ್ಸ್ಟ್ ಪಾರ್ಟಿಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೆ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸನ್ನ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ನಂಬರ್ಸನ್ನ ಇಲ್ಲಿ ಕೌಂಟ್ ಮಾಡಿದ್ದಾರೆ. 75 ಲೈನ್ಸ್ ಹಾಕಿ 35 ಲೈನ್ಸನ್ನ ಅವ್ರು ಕಾಟ್ ಮಾಡಿ ಎಷ್ಟು ಮಿಕ್ತು ಅಂತ ಹೇಳಿದ್ದಾರೆ. ಗಿನ್ಲ್ಯಾಡಿನಲ್ಲೂ ಅಷ್ಟೇ, ಇಲ್ಲಿ ನೋಡಿ ಗಿನ್ಲ್ಯಾಡಿ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲಾಗಿ ಫಸ್ಟ್ 75 ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿಂದ ಕೌಂಟ್ ಮಾಡಿಬಿಟ್ಟಿದ್ದಾರೆ 75. 40 ಇಲ್ಲಿಂದ ಕೆಳಗಡೆಯಿಂದ ಬ್ಯಾಕ್ವರ್ಡಿಂದ 40 ಕೌಂಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ರಿಮೈನಿಂಗ್ ಎಷ್ಟಿರುತ್ತೆ ಅಷ್ಟು ನಮಗೆ ಆನ್ಸರ್ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ 35ನ ಕೌಂಟ್ ಮಾಡಿದೆ. ಇಲ್ಲಿಂದ ಇಲ್ಲಿವರೆಗೂ ನಮಗೆ 40 ಗಿನ್ಲ್ಯಾಡಿನಲ್ಲಿ ಬೀಟ್ಸ್ ಸಿಗುತ್ತೆ. ಸೊ ಅದೇ ಥರ ಈ ಪ್ರಾಬ್ಲಮ್ಮು ಅಷ್ಟೇ. 35 - 12, 35 ಇಲ್ಲಿಂದ ಇಲ್ಲಿವರೆಗೂ 35 ಆಗಿದೆ. ಇಲ್ಲಿಂದ ಬ್ಯಾಕ್ವರ್ಡ್ ಆಗಿ 12ನ ಕೌಂಟ್ ಮಾಡಿದ್ದಾರೆ. ಮತ್ತು ಎಷ್ಟು ಮಿಕ್ತು ಅಂದರೆ 20 ಮಿಕ್ಕಿದೆ. Next, we can also use the ಗಿನ್ಲ್ಯಾಡಿ to find the answer of the following. ಸೊ ಇಲ್ಲಿ ಗಿನ್ಲ್ಯಾಡಿನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ? ಫಸ್ಟ್ 18 - 9 ಕೊಟ್ಟಿದ್ದಾರೆ. ಫಸ್ಟ್ ನಾವು ಇಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫಸ್ಟ್ 18 ಗಿನ್ಲ್ಯಾಡೀಸ್ನ ನಾವು ಕೌಂಟ್ ಮಾಡ್ಕೊಂಡು ಇಲ್ಲಿ ಬರ್ಕೊಳ್ಬೇಕು 18 ಅಂತ. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಎಷ್ಟು ಮೈನಸ್ ಮಾಡಬೇಕು ಆ ನಂಬರ್ನ ತಗೊಳ್ಬೇಕು. 1 2 3 4 5 6 7 8 9 ನಂಬರ್ನ ನಾವು ತಗೊಂಡಿದ್ದೀವಿ. ಸೊ ಇನ್ನು ಎಷ್ಟು ಮಿಕ್ಕಿದೆ? 1 2 3 4 5 6 7 8 9. ಸೊ 9 ನಂಬರ್ಸ್ ನಮಗೆ ಮಿಕ್ಕಿದೆ. ಅದನ್ನು ನಾವು ಆನ್ಸರ್ ಅಂತ ಬರಿಬೇಕು. ಇಲ್ಲಿ ಒಂದು ಕ್ವಶನ್ನ ಕೊಟ್ಟಿದ್ದಾರೆ. 12 - 8 = 4 ಅಂತ. ಫಸ್ಟ್ ನಾವು ಗಿನ್ಲ್ಯಾಡಿ 12ನ ಕೌಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ 12 ಆಗಿದೆ. ಇಲ್ಲಿಂದ 8 ನಂಬರ್ಸ್ ತಗೊಳ್ಬೇಕು. 1 2 3 4 5 6 7 8. ಸೊ 8 ಇಲ್ಲಿ ಇಟ್ಟಿದ್ದೀವಿ. ಎಷ್ಟು ಮಿಕ್ಕಿದೆ? 1 2 3 4 ನಂಬರ್ ಮಿಕ್ಕಿದೆ. ಸೊ ಆನ್ಸರ್ ಈಸ್ 4. ನೆಕ್ಸ್ಟ್ 30 - 18. ಗಿನ್ಲ್ಯಾಡಿನಲ್ಲಿ 30 ನಂಬರ್ಸ್ನ ನಾವು ತಗೊಳ್ಬೇಕು. ಇಲ್ಲಿವರೆಗೂ 30 ಆಗಿದೆ. 30ನಲ್ಲಿ ನಾವು ಎಷ್ಟು ಮೈನಸ್ ಮಾಡಬೇಕು? 18 ನಂಬರ್. 1 2 3 4 5 6 7 8 9 10 11 12 13 14 15 16 17 18. ಇಲ್ಲಿವರೆಗೂ 18 ಆಗಿದೆ. ಇನ್ನು ಎಷ್ಟು ಮಿಕ್ಕಿದೆ? 2 + ಇಲ್ಲಿ 10 12 ಮಿಕ್ಕಿದೆ. ಸೊ ಆನ್ಸರ್ ಈಸ್ 12. ನೆಕ್ಸ್ಟ್ ಈಸ್ ದ 30 - 18 ಆಯಿತು. 14 - 23. 23 - 14. ಫಸ್ಟ್ 23ನ ತಗೊಳ್ಬೇಕು. ಆಮೇಲೆ ಟೇಕ್ ಅವೇ ದ 14 ನಂಬರ್ಸ್ನ ಅದರಲ್ಲಿ ತೆಗಿಬೇಕು. 1 2 3 4 5 6 7 8 9 10 11 12 13 14. ಸೊ ಎಷ್ಟು ಮಿಕ್ಕಿದೆ? 1 2 3 4 5 6 7 8 9 ನಂಬರ್ ಮಿಕ್ಕಿದೆ. ಸೊ ಆನ್ಸರ್ ಈಸ್ 9. ನೆಕ್ಸ್ಟ್ ಇನ್ನೊಂದು ಗಿನ್ಲ್ಯಾಡಿ ಕೊಟ್ಟಿದ್ದಾರೆ ನಮಗೆ. 26ಅಲ್ಲಿ 17ನ ತೆಗಿಬೇಕು. ಸೊ 26 ನಂಬರ್ನ ಇಲ್ಲಿ ಕೌಂಟ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಟೇಕ್ ಅವೇ 17ನ ಟೇಕ್ ಅವೇ ಮಾಡಬೇಕು. 1 2 3 4 5 6 7 9 10 11 12 13 14 15 16 17. ಸೊ 17 ನಂಬರ್ ಇಲ್ಲಿ ಆಗಿದೆ. ಇಲ್ಲಿ ಎಷ್ಟು ಮಿಕ್ಕಿದೆ? 1 2 3 4 5 6 7 8 9 ನಂಬರ್ ನಮಗೆ ಮಿಕ್ಕಿದೆ. ಸೊ ಆನ್ಸರ್ ಈಸ್ 9. ಈ ಥರ ನೀವು ಈಸಿಯಾಗಿ ಸಬ್ಟ್ರಾಕ್ಷನ್ ಮಾಡಬೇಕು. ಇವಾಗ ಸಬ್ಟ್ರಾಕ್ಷನ್ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಂಬರ್ ಲೈನ್. ಒಂದು ಲೈನಲ್ಲಿ ನಂಬರ್ ಬರೆದಿದ್ದಾರೆ. ಸೊ ಅದನ್ನು ನಾವು ನಂಬರ್ ಲೈನ್ ಅಂತ ಕರಿತೀವಿ. ಅದರಲ್ಲಿ ಯಾವ ಥರ ಸಬ್ಟ್ರಾಕ್ಷನ್ ಮಾಡೋದು ಅಂತ ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನಂಬರಲ್ಲಿ ಇಲ್ಲಿ 26 ಇದೆ ಅಲ್ವಾ? ಸೊ ಆ 26ಅಲ್ಲಿ ನಾವು ಒಂದು ಐಡೆಂಟಿಫಿಕೇಷನ್ ಮಾರ್ಕನ್ನು ಇಟ್ಕೊಳ್ಳಿ. ಇಲ್ಲಿಂದ 16 ನಾವು ಟೇಕ್ ಅವೇ ಮಾಡಬೇಕಲ್ವಾ?
ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 ಆಗಿದೆ. ಸೊ ಎಷ್ಟು ಮಿಕ್ಕಿತು? 1 2 3 4 5 6 7 8 9 10 ಮಿಕ್ಕಿದೆ ಅಲ್ವಾ? ದಟ್ ಈಸ್ ದ ಆನ್ಸರ್. 39 ಮೈನಸ್ 28. 39 ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿಂದ ನಾವು ಎಷ್ಟು ತೆಗಿಬೇಕು? 28. 28ಗೆ ನಾವು 20 ಪ್ಲಸ್ 8 ಅಂತಲೂ ಬರ್ಕೊಳ್ಬಹುದು, ಇಲ್ಲ 10 ಪ್ಲಸ್ 10 ಪ್ಲಸ್ 8 ಅಂತಲೂ ಬರ್ಕೊಳ್ಬಹುದು. ಸೊ ಇಲ್ಲಿ ನೋಡಿ 10 ನೆಕ್ಸ್ಟ್ 10 ನೆಕ್ಸ್ಟ್ 8 1 2 3 4 5 6 7 8 ಇಲ್ಲಿವರೆಗೂ 8 ಆಗಿದೆ. ಇಲ್ಲಿಂದ ಎಷ್ಟಿದೆ? 1 2 3 4 5 6 7 8 9 10 11 ಇಸ್ ದ ಆನ್ಸರ್. ನೋಡಿ, ಇಲ್ಲಿ ಕ್ವಶನ್ ಕೊಟ್ಟಿಲ್ಲ, ನಾವೇ ಕ್ವಶನ್ ಕ್ರಿಯೇಟ್ ಮಾಡಬೇಕು. ಇಲ್ಲಿಂದ 40ಗೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ನಂಬರ್ 40 ಅಂತ ಬರ್ಕೊಳ್ಬೇಕು. 10 10 10 10 10 10 ಅಂದರೆ 30 ಆಯಿತು. ಇಲ್ಲಿ ಒಂದೇ ಒಂದು ತೊಗೊಂಡಿದ್ದಾರೆ ಅಂದರೆ 30 ಪ್ಲಸ್ 1 31 ಆಯಿತು. 40 ಮೈನಸ್ 31 ಆಯಿತು. ಎಷ್ಟು ಮಿಕ್ಕಿದೆ? 1 2 3 4 5 6 7 8 ಮಿಕ್ಕಿದೆ. ಸೊ 8 ಇಸ್ ದ ಆನ್ಸರ್. ಇಲ್ಲಿ 38ಇಂದ ತೊಗೊಂಡಿದ್ದಾರೆ. 38ಇಂದ 11 ತೆಗಿಬೇಕು. ಸೊ 10 ಪ್ಲಸ್ 1. ಸೊ ಎಷ್ಟು ಮಿಕ್ಕಿದೆ? 27 ಮಿಕ್ಕಿದೆ. ಸೊ 27 ಈಸ್ ದ ಆನ್ಸರ್. 22 ಮೈನಸ್ 22. ಇಲ್ಲಿ 22ನೇ ಇದೆ. ಇಲ್ಲಿಂದ ಎಲ್ಲ 22 ನಂಬರ್ನ ನಾವು ತೆಗೆದುಬಿಟ್ರೆ ಏನು ಉಳೀತು? ಏನೂ ಇಲ್ಲ. ಸೊ 0. 14 ಮೈನಸ್ 0. ಸೊ 14ಇಂದ ಸ್ಟಾರ್ಟ್ ಮಾಡಿ 14ಗೆ ಕ್ಲೋಸ್ ಮಾಡಿದ್ರೆ ಏನಿರುತ್ತೆ? 14 ನಂಬರ್ ಇರುತ್ತೆ. ಸೊ ಇನ್ನೊಂದು 35 ಮೈನಸ್ 12. 35ಇಂದ 12 ನಂಬರ್ ನಾವು ಈ ಕಡೆಯಿಂದ ಟೇಕ್ ಅವೇ ಮಾಡಿದ್ರೆ ನಮಗೆ ಎಷ್ಟು ಮಿಕ್ಕಿರುತ್ತೆ? 23 ನಂಬರ್ಸ್ ಮಿಕ್ಕಿರುತ್ತೆ. ಸೊ ನೆಕ್ಸ್ಟ್ ಸಪ್ರಾಕ್ಷನ್ ಯಾವ ಥರ ಒಂದ್ಸಲಿ ಟೆನ್ಸಲ್ಲಿ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಈ ಥರ ಕೊಟ್ಟಿದ್ದಾರೆ. 45 ಮೈನಸ್ 12. ಫೈನಲ್ 2 ಹೋದರೆ 3, 4ಅಲ್ಲಿ 1 ಹೋದರೆ 3, ಫೈನಲ್ 2 ಹೋದರೆ ಎಷ್ಟು ಅಂತ ನಾವು ಒಂದ್ಸಲ ಫಸ್ಟ್ ಬರ್ಕೊಳ್ಬೇಕು, ಆಮೇಲೆ ಟೆನ್ಸಲ್ಲಿ ಮಾಡ್ಕೊಳ್ಬೇಕು. ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡಿ. 4ಅಲ್ಲಿ 3 ಹೋದರೆ 1, 2ನಲ್ಲಿ 1 ಹೋದರೆ 1, 4ಅಲ್ಲಿ 1 ಹೋದರೆ 3, 5ಅಲ್ಲಿ 3 ಹೋದರೆ 2, 2ನಲ್ಲಿ 2 ಹೋದರೆ 0, 3ನಲ್ಲಿ 1 ಹೋದರೆ 1, 6ಅಲ್ಲಿ 4 ಹೋದರೆ 2, 4ಅಲ್ಲಿ 3 ಹೋದರೆ 1. ಸೊ ಇಲ್ಲಿ ವರ್ಬಲ್ ಪ್ರಾಬ್ಲಮ್ ಇದೆ. ಶಿಖಾ ಹ್ಯಾಸ್ 82 rupees. ಶಿ ಬ್ರಾಟ್ ಪೆನ್ಸಿಲ್ ಆಫ್ 22. ಹೌ ಮಚ್ ಶಿ ಲೆಫ್ಟ್? ಸೊ ಶಿಖಾ ಅನ್ನೋಳಿಗೆ ಹುಡುಗಿ ಹತ್ರ 82 rupees ಇತ್ತು. 22 rupees ಪೆನ್ಸಿಲ್ ತಗೊಂಡ್ಲು. ಎಷ್ಟು ಮಿಕ್ತು ಅಂತ. 82 ಮೈನಸ್ 22. 2ನಲ್ಲಿ 2 ಹೋದರೆ 0, 8ಅಲ್ಲಿ 2 ಹೋದರೆ 6. ಸೊ ಆನ್ಸರ್ ಈಸ್ 60. Ruby has 60. She brought a notebook of 20. How much money is she left with? ಸೊ ರೂಬಿ ಅನ್ನೋ ಹುಡುಗಿ 60 rupees ತಂದಿದ್ಲು. 20 rupeesದು ನೋಟ್ಬುಕ್ ತಗೊಂಡ್ಲು. ಎಷ್ಟು ಮಿಕ್ತು ಅಂತ. 0ನಲ್ಲಿ 0 ಹೋದರೆ 0, 6ಅಲ್ಲಿ 2 ಹೋದರೆ 4. ಸೊ 40 rupees ಲೆಫ್ಟ್. 40 rupees ಮಿಕ್ತು ಅಂತ. ಸೊ ಇಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಜ್ಯೋತಿ ಹತ್ರ ಯಾವ ಥರ ಬರೋ ತಗೊಂಡು ನಾವು ಇದು ಮಾಡೋದು, ಅಡಿಷನಲ್ಲಿ ಕ್ಯಾರಿ ತೊಗೊಳ್ತೀವಿ, ಸಪ್ರಾಕ್ಷನಲ್ಲಿ ಬರೋ ಯಾವ ಥರ ತೊಗೊಳ್ಳೋದು ಅಂತ ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಒಂದ್ಸಲ ನೋಡ್ಕೊಳ್ಬೇಕು. ಫಸ್ಟ್ ನಂಬರ್ ಯಾವಾಗಲೂ ಲೆಸ್ಸರ್ ಇದ್ದರೆ, ಸೆಕೆಂಡ್ ನಂಬರ್ ಗ್ರೇಟರ್ ಇದ್ದರೆ ನಾವು ಬರೋ ತಗೊಳ್ಳೋದು ಬೇಕಾಗಿರುತ್ತೆ. ಬಟ್ ಯಾವಾಗ ಇದು ಫಸ್ಟ್ ನಂಬರ್ ಗ್ರೇಟರ್ ಇದ್ದಾಗ ನಾವು ಈ ನಂಬರ್ಗಿಂತ ನಾವು ಬರೋ ತಗೊಳ್ಳೋದು ಬೇಕಾಗಿರಲ್ಲ. ಇದು ಲೆಸ್ಸರ್ ಇದ್ದರೆ ಈ ಡೌನ್ ನಂಬರ್ಗೆ ನಮಗೆ ಬೇಕಾಗಿರುತ್ತೆ ಬರೋಣ ಅಂತ ಈ ಮೈಂಡಲ್ಲಿ ಇಟ್ಕೊಂಡು ಬಿಡಬೇಕು. 6 ಲೆಸ್ ನಂಬರ್ ಆಗಿದೆ 8ಇಂದ, ಅದಕ್ಕೆ ನಾವು ಬರೋ ತಗೊಳ್ತಾ ಇದ್ದೀವಿ. 6 ಇದ್ದಿದ್ದು 16 ಆಯಿತು. 16ಅಲ್ಲಿ 8 ಹೋದರೆ 8. ಇಲ್ಲಿ 1 ತೊಗೊಂಡ್ಬಿಟ್ಟಿದ್ದೀವಲ್ವಾ. 4 ಇದ್ದಿದ್ದು 3 ಆಯಿತು. 3ನಲ್ಲಿ 1 ಹೋದರೆ
2. ಸೊ ಈ ಥರ ಲೆಕ್ಕನ ಮಾಡ್ತಾ ಇರಬೇಕು. ಇಲ್ಲೂ ಅಷ್ಟೇ ನೋಡಿ, 8ಅಲ್ಲಿ 5 ಹೋದರೆ 3, 2 ಹಂಗೆ ಇರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ಸನ್ನ ತೋರಿಸಿದ್ದೀವಿ. ಇಲ್ಲಿ ನೋಡಿ, 73 garland, 47 ಜ್ಯೋತಿ ಗಿವ್ಸ್. ಸೊ ಹೌ ಮಚ್ ಶಿ ಲೆಫ್ಟ್? 3 ಲೆಸ್ ನಂಬರ್ ಆಗಿದೆ 7ಗಿಂತ, ಸೊ ಬರೋಬೇಕಾಗಿರುತ್ತೆ. 1 ತಗೊಂಡೆ 13 ಆಯಿತು. 13ಅಲ್ಲಿ 7 ಹೋದರೆ 6, 7 ಇದ್ದಿದ್ದು 6 ಆಯಿತು. 6ಅಲ್ಲಿ 4 ಹೋದರೆ 2. ಸೊ ಇಲ್ಲೂ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡಿ ನೀವು. 3ನಲ್ಲಿ 8 ಹೋಗಲ್ಲ, ಬರೋದು ತಗೊಂಡಿದ್ದೀವಿ. 13 ಆಯಿತು. 13ಅಲ್ಲಿ 8 ಹೋದರೆ 5, 9 ಇದ್ದಿದ್ದು 8 ಆಯಿತು. 8ಅಲ್ಲಿ 4 ಹೋದರೆ 4. 27ಅಲ್ಲಿ 27 ಹೋದರೆ 0, 5ನಲ್ಲಿ 5 ಹೋದರೆ 0, 6ಅಲ್ಲಿ 2 ಹೋದರೆ 6ಅಲ್ಲಿ 4 ಹೋದರೆ 2, 4ಅಲ್ಲಿ 7 ಹೋಗಲ್ಲ, ಸೊ ಬರೋ ತಗೊಂಡಾಗ 14 ಆಯಿತು. 14ಅಲ್ಲಿ 7 ಹೋದರೆ 7, ಇಲ್ಲಿ 8 ಇದ್ದಿದ್ದು 7 ಆಯಿತು, ಯಾಕಂದರೆ ಬರೋ ಕೊಟ್ಟಿದ್ದೀವಿ ಅದಕ್ಕೆ. 7ಅಲ್ಲಿ 3 ಹೋದರೆ 4, 5ಅಲ್ಲಿ 8 ಹೋಗಲ್ಲ, ಬರೋ ತಗೊಂಡಾಗ 15 ಆಯಿತು. 15ಅಲ್ಲಿ 8 ಹೋದರೆ 3, ಇಲ್ಲಿ 4 ಇದ್ದಿದ್ದು 3 ಆಯಿತು. 3ನಲ್ಲಿ 1 ಹೋದರೆ 2. ಸೊ ಸೇಮ್ ಅಡಿಷನ್ ಕೂಡ ಅಷ್ಟೇ. 20 - 14 = 6 ಆಗುತ್ತೆ. ಅದೇ ಇದು 2 ಆ್ಯಡ್ ಮಾಡಿದಾಗ ಇದು ನಮಗೆ ಆನ್ಸರ್ ಕೂಡ ಬರುತ್ತೆ. 14 + 6 = 20. ಆ ಥರನೇ ಸೇಮ್ ಇದು ಅಷ್ಟೇ. 20 - 12 = 8. ಅದೇ ರೀತಿ 12 + 8 = 20. ಸೊ ಇಲ್ಲಿ ವರ್ಬಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ವರ್ಬಲ್ ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಅನುಷ್ಕಾ ಹತ್ರ 63 ಶೆಲ್ಸ್ ಇತ್ತು. ಅವನ ಬ್ರದರಿಗೆ 26 ಶೆಲ್ ಕೊಟ್ಟಾಗ ಅವಳ ಹತ್ರ ಎಷ್ಟು ಉಳೀತು? 63 - 26. 3ನಲ್ಲಿ 6 ಹೋಗಲ್ಲ, ಬರೋ ತಗೊಂಡಿದ್ದೀವಿ 13. 13ಅಲ್ಲಿ 6 ಹೋದರೆ 7. ಇಲ್ಲಿ ಬರೋ ಕೊಟ್ಟೈತೆ, ಅದಕ್ಕೆ 6 ಇದ್ದಿದ್ದು 5 ಆಯಿತು. 5ಅಲ್ಲಿ 2 ಹೋದರೆ 3 ಆಯಿತು. ನೆಕ್ಸ್ಟ್ 54 ಪ್ಯಾಸೆಂಜರ್ ಇರುತ್ತೆ ಬಸ್ಸಲ್ಲಿ. 16 ಪ್ಯಾಸೆಂಜರ್ ಸೀಟ್ ಸಿಗುತ್ತೆ. ಅವರು ಇಳ್ಕೊಂಡು ಬಿಡ್ತಾರೆ. 16 ಪ್ಯಾಸೆಂಜರ್ ಇಳ್ಕೊಂಡು ಬಿಡ್ತಾರೆ. ಇನ್ನು ಎಷ್ಟು ಮಿಕ್ಕಿರ್ತಾರೆ ಅಂತ. 54 - 16. 4ಅಲ್ಲಿ 6 ಹೋಗಲ್ಲ, ಬರೋ ತಗೊಂಡಿದ್ದೀವಿ 14 ಆಯ್ತು. 14ಅಲ್ಲಿ 6 ಹೋದರೆ 4, 4ಅಲ್ಲಿ ಇಲ್ಲಿ 5 ಇದ್ದಿದ್ದು 4 ಆಯಿತು. ಬರೋ ಕೊಟ್ಟೈತಲ್ಲ ಅದಕ್ಕೆ. 4ಅಲ್ಲಿ 1 ಹೋದರೆ 4ಅಲ್ಲಿ 1 ಹೋದರೆ ಇಟ್ಸ್ 3. ಸಿ 4ಅಲ್ಲಿ 3 ಹೋದರೆ ಎಷ್ಟು? 3. 38 ಪ್ಯಾಸೆಂಜರ್ ಇನ್ನು ಮಿಕ್ಕಿರ್ತಾರೆ. ಸೊ ನೆಕ್ಸ್ಟ್, ದೇರ್ ಆರ್ 40 balloons ಆ್ಯಂಡ್ 13 balloons ಗಾಟ್ ಬರ್ಸ್ಟ್. ಹೌ ಮೆನಿ ಬಲೂನ್ಸ್? 40 balloons ಇತ್ತು, 13 balloons ಒಡೆದೋಯ್ತು. ಸೊ ಎಷ್ಟು ಬಲೂನ್ಸ್ ಮಿಕ್ತು? 40 - 13. 0ನಲ್ಲಿ 3 ಹೋಗಲ್ಲ, ಬರೋ ತಗೊಂಡಿದ್ದೀವಿ 10 ಆಯಿತು. 10ಅಲ್ಲಿ 3 ಹೋದರೆ 7, 4 ಇದ್ದಿದ್ದು 3 ಆಯಿತು. 3ನಲ್ಲಿ 1 ಹೋದರೆ 2, 27 ಇರುತ್ತೆ. ನೆಕ್ಸ್ಟ್ 72 ಬ್ಯಾಂಗಲ್ಸಲ್ಲಿ 63 ಬ್ಯಾಂಗಲ್ಸ್ ಸೇಲ್ ಮಾಡಿದ್ದಾರೆ ಕನಿಕಾ ಅವನವರು. ಇನ್ನು ಎಷ್ಟಿರುತ್ತೆ ಅಂತ. 72 - 63. 2ನಲ್ಲಿ 6 ಹೋಗಲ್ಲ, ಬರೋ ತಗೊಂಡಿದ್ದೀವಿ 12 ಆಯಿತು. 12ಅಲ್ಲಿ 6 ಹೋದರೆ 6, ಇಲ್ಲಿ 7 ಇದ್ದಿದ್ದು ಬರೋ ಕೊಟ್ಟಿದ್ದಕ್ಕೆ 6 ಆಗೋಯ್ತು. 6ಅಲ್ಲಿ 3 ಹೋದರೆ 3. ನೆಕ್ಸ್ಟ್ 56 ಬರ್ಡ್ ಇದರಲ್ಲಿ ಕೂತಿರ್ತಾರೆ. ಒಂದು ಸಿಟ್ಟಿಂಗ್ ಆನ್ ಎ ಟ್ರೀ ಮೇಲೆ ಕೂತಿರ್ತಾರೆ. ಫ್ಯೂ ಬರ್ಡ್ಸ್ ಜಾಯಿನ್. ದೇರ್ ಆರ್ 87 ಬರ್ಡ್ಸ್. ಫೈಂಡ್ ಔಟ್ ದ ನಂಬರ್ ಆಫ್ ಬರ್ಡ್ಸ್ ದಟ್ ಕೇಮ್ ಲೇಟರ್. ಇವಾಗ ಸ್ವಲ್ಪ ಬರ್ಡ್ಸ್ ಬಂದುಬಿಟ್ಟು ಅದು ಟೋಟಲ್ 87 ಆಗೋಗಿದೆ. ಸೊ ಎಷ್ಟು ಬರ್ಡ್ಸ್ ಬಂತು ಅಂತ ಫೈಂಡ್ ಔಟ್ ಮಾಡಿ. ಸೊ ನಾವು 87ಅಲ್ಲಿ 56 ಕಳೆದಾಗ 7ಅಲ್ಲಿ 6 ಹೋದರೆ 1, 8ಅಲ್ಲಿ 5 ಹೋದರೆ 3, 31 ಬರ್ಡ್ಸ್ ಬೇರೆಯವರು ಬಂದು ಜಾಯಿನ್ ಆಗಿರ್ತಾರೆ. ಅರ್ಮಾನ್ ಡ್ರಿಬಲ್ ದ ಬೆಲ್ ಅಟ್ 18 times. ಹೌ ಮೆನಿ ಮೋರ್ ಶುಡ್ ಹಿ ಡ್ರಿಬಲ್ ದ ಬೆಲ್ ಟು ಕಂಪ್ಲೀಟ್ 35 ಟ್ಯಾಪ್ಸ್? 35 ಟ್ಯಾಪ್ಸ್ಗೆ 18 times ಅವನು ಹೊಡೆದಿದ್ದಾನೆ. ಎಷ್ಟು ಟ್ಯಾಪ್ಸ್ ಅವನು ಹೊಡಿಬೇಕಾಗಿರುತ್ತೆ ಅಂತ. 35ನಲ್ಲಿ 18 ಹೋದರೆ 17 ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಜಂಬಲ್ಡ್ ಫಾರ್ಮುಲಾ ಕೊಟ್ಟಿದ್ದಾರೆ. 20, 30, 50 ಇದನ್ನು ರಿಪೀಟ್ ಮಾಡ್ತಾ ಇರ್ತಾರೆ. 20 + 30 50 ಆಗಿರುತ್ತೆ. 30 + 20 50. 30 - 50 - 30 20. 50 - 20 ಕೂಡ 30 ಆಗಿರುತ್ತೆ. ಗೊತ್ತಾಯ್ತಾ? ಸೊ ಯಾವ ನಂಬರು ರಿಪೀಟೆಡ್ ಆಗಿಲ್ಲ, ಬೇರೆ ಬರೀ 50, 20, 30 ನಂಬರೇ
ಇದೆ. ಅದೇ ಥರ ಇನ್ನೊಂದು 30 10 20 ಇದು ಕೊಟ್ಟಿದ್ದಾರೆ. 10 ಪ್ಲಸ್ 20 30, 20 ಪ್ಲಸ್ 10 30, 30 ಮೈನಸ್ 20 10, 30 ಮೈನಸ್ 10 ಈಸ್ ಈಕ್ವಲ್ ಟು 20 ಆಗಿರುತ್ತೆ. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ 100 80 20 ಕೊಟ್ಟಿದ್ದಾರೆ. 80 ಪ್ಲಸ್ 20 ಮಾಡಿದ್ರು 100, 20 ಪ್ಲಸ್ 80 ಮಾಡಿದ್ರು 100. ಸೊ 100 ಮೈನಸ್ 20 ಮಾಡಿದ್ರೆ 80, 100 ಮೈನಸ್ 80 ಮಾಡಿದ್ರೆ 20 ಆಗಿರುತ್ತೆ. ಈ ಥರದ್ದು ಅಡಿಷನ್ ಪಿರಮಿಡ್ ಅದು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಇದು ಕಂಪ್ಲೀಟ್ ದ ಫಾಲೋಯಿಂಗ್ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದೇ ಒಂದು ಎಕ್ಸಾಂಪಲ್. ಇದು ನೋಡಿ ಹೇಳ್ತೀನಿ. 1 ಪ್ಲಸ್ 4 ಮಾಡಿದ್ರೆ 5 ಆಗುತ್ತೆ. 4 ಪ್ಲಸ್ 6 ಮಾಡಿದ್ರೆ 10 ಆಗುತ್ತೆ. 8 ಪ್ಲಸ್ 6 ಮಾಡಿದ್ರೆ 14 ಆಗುತ್ತೆ. 1 ಪ್ಲಸ್ 8 ಮಾಡಿದ್ರೆ 9 ಆಗುತ್ತೆ. ಮಧ್ಯದಲ್ಲಿರೋದು ಆನ್ಸರ್. ಆ ಕಡೆ ಈ ಕಡೆ ಅಡಿಷನ್ ಮಾಡಬೇಕು. ಸೊ ಇಲ್ಲಿ 5 ಪ್ಲಸ್ 5 ಆದರೆ 10, 5 ಪ್ಲಸ್ 8 ಮಾಡಿದ್ರೆ 15, 8 ಪ್ಲಸ್ 4 ಮಾಡಿದ್ರೆ 12, 5 ಪ್ಲಸ್ 9 ಮಾಡಿದ್ರೆ 9. ಸೊ ಹೌ ಮಚ್ ಮನಿ ಡಿಡ್ ದೇ ಸ್ಪೆಂಡ್, ಹೌ ಮಚ್ ಮನಿ ಲೆಫ್ಟ್ ವಿತ್ ದೆಮ್. ಸೊ ಒಂದು ಗಿಫ್ಟ್ ತಗೊಳ್ಳೋಕ್ಕೆ ಏನು ಮಾಡ್ತಾರೆ, ಇಬ್ಬರು ಹಾನಿಯಾ ಮತ್ತು ಮಾನ್ಸಿ 78 ರುಪೀಸ್ ಪರ್ಸ್ ತಗೊಳ್ತಾರೆ. 24 ಆ್ಯಂಡ್ ದ ಕಾಸ್ಟ್ ಆಫ್ ದ ರಿಬ್ಬನ್ ಈಸ್ 37. ಸೊ 37 ಮತ್ತು 16 ರುಪೀಸ್, 27 ಮತ್ತು 37 ರುಪೀಸ್ ಸ್ಪೆಂಡ್ ಮಾಡ್ತಾರೆ. ಇನ್ನು ಎಷ್ಟು ಮಿಕ್ಕಿರುತ್ತೆ ಅವ್ರ ಹತ್ರ ಅಂತ. ಸೊ ಈ 2 ನಂಬರ್ಸ್ನ ನಾವು ಆ್ಯಡ್ ಮಾಡಿದಾಗ ಟೋಟಲಾಗಿ ಎಷ್ಟು ಅವರು ನಂಬರ್ನ ಅವರು ಅಮೌಂಟನ್ನು ಸ್ಪೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ 37 ಪ್ಲಸ್ 24 ಮಾಡಿದ್ದೀನಿ, 61 ಆಗಿದೆ. ಇವಾಗ ಈ ನಂಬರಲ್ಲಿ ಈ ನಂಬರ್ ನಾವು ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ 78 ಮೈನಸ್ 61, ದಟ್ ಈಸ್ 17. ಇಲ್ಲಿ 61 17 ಅಂತ ಬರೆದಿದ್ದೀನಿ. ಸೊ ಇಷ್ಟು ಈ ಚಾಪ್ಟರ್ದು ಎಕ್ಸ್ಪ್ಲನೇಷನ್. ಸೊ ನನ್ನ ವಿಡಿಯೋ ಇಷ್ಟವಾಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ವಿಡಿಯೋ ಆ್ಯಂಡ್ ಕಮೆಂಟ್ ಮೈ ವಿಡಿಯೋ. ನಿಮ್ಮ ಒಂದು ಕಮೆಂಟ್, ಒಂದು ಲೈಕ್ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಓಕೆ, ಬಾಯ್.